ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ, ಇಸ್ಕಾನ್. ಎವ್ರಿ ಇಯರ್ ನಾನು ಇಸ್ಕಾನ್ ಟೆಂಪಲಿಂದನೇ ಸ್ಟಾರ್ಟ್ ಮಾಡೋದು. ಬರ್ಡೇ ಆಗಿರ್ಬೋದು, ಏನೇ ಒಂದು ಸ್ಪೆಷಲ್ ಈವೆಂಟ್ ಆದ್ರೂ ನಾನು ಫಸ್ಟ್ ಇಸ್ಕಾನ್ಗೆ ಬರೋದು. ಸೊ ಬಂದಿದ್ವಿ, ಲೇಟ್ ಆಗೋಯ್ತು. ಆ್ಯಂಡ್ ಇವತ್ತು ಜಾಸ್ತಿ ರಶ್, ಇಷ್ಟು ರಶ್ ನೋಡೇ ಇಲ್ಲ ತಾನೆ. ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ಸಿಕ್ಕಾಪಟ್ಟೆ ದೊಡ್ಡದಲ್ವ ದೇವಸ್ಥಾನ, ಅಷ್ಟೊಂದು ರಶ್ ಅಂತ ಅನ್ನಿಸ್ತಿರ್ಲಿ ಅಷ್ಟೇ. ಬಟ್ ತುಂಬ ಜನ ಇದ್ದರು. ನಾನು ಇಷ್ಟು ದಿನ ಇಸ್ಕಾನಿಗೆ ಬರ್ತೀನಿ ನೋಡೇ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮು ನೋಡಿದ್ದು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡು ಬಂದ್ವಿ. ಯಪ್ಪ, ಎಷ್ಟಂದರೆ ಒಂಥರ ಶಾಪಿಂಗ್ ಥರನೇ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇಟ್ಟಿದ್ರು ಇವತ್ತು. ನಾನು ಯಾವಾಗ್ಲೂ ಬಿಸ್ಕೆಟ್ಸ್ ತೊಗೊತೀನಿ. ಸೊ ಇವತ್ತೂ ರಾಗಿ ಬಿಸ್ಕೆಟ್ಸ್ ಮತ್ತು ಕೊಕೊನಟ್ ಬಿಸ್ಕೆಟ್ಸ್ನ ತೊಗೊಂಡ್ವಿ, ಮುಗೀತು. ಇದು ರಂಜು ಅಕ್ಕ ಮನೆಗೆ ಹೋದಾಗ ಕೊಟ್ಟಿದ್ದು ಅಕ್ಕ ಡ್ರೆಸ್ಸು. ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ ಇದೆ, ಆ್ಯಡ್ ಮಾಡ್ತೀನಿ ನಾನು ಇದ್ರ ಜೊತೆನೆ. ಅವ್ರ ಮನೆಗೆ ಹೋದಾಗ ಎಷ್ಟೋ ದಿನ ಆಗಿತ್ತು, ಸೊ ಜಾಸ್ತಿ ಏನೋ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಮೇಲೆ ತುಂಬ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ, ಪ್ರೀತು ಗೌಡ ಕನ್ನಡ ಬ್ಲಾಗ್ಸ್ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವೈಕುಂಠ ಎಲ್ಲ ಆದಾಗಿಂದನೂ ನಾನು ಇದೇ ಇಸ್ಕಾನ್ಗೆ ಹೋಗ್ತಿರೋದು. ಇಲ್ಲೇನೋ ನನಗೆ ಚಂದ ಅನಿಸುತ್ತೆ. ಆ್ಯಂಡ್ ಈಸ್ ಮೈ ಸ್ಟ್ರೆಂತ್, ಈಸ್ ಮೈ ಎವ್ರಿಥಿಂಗ್. ನಾನು ಹಳೆ ಬ್ಲಾಗ್ಸ್ನ ನೋಡಿರೋರಿಗೆ ಗೊತ್ತಿರುತ್ತೆ. ಹೋಪ್ಫುಲಿ ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ. ಯಾರ್ಯಾರೆಲ್ಲ ಈ ವ್ಲಾಗ್ನ ನೋಡ್ತಿದ್ದೀರಾ, ನಿಮ್ಮ ಆಸೆಗಳೆಲ್ಲ ಈ ವರ್ಷ ಈಡೇರಲಿ ಅಂತ ಹೇಳ್ತೀನಿ. ಆ್ಯಂಡ್ ನಮಗೂ ಕೂಡ ಈ ವರ್ಷ ತುಂಬಾ ಸ್ಪೆಷಲ್, ಬಿಕಾಸ್ ಪಾಪುಗಿದು ಫಸ್ಟ್ ನ್ಯೂ ಇಯರ್. ಆ್ಯಂಡ್ ನಾನು ಒಂದಷ್ಟು ಗೋಲ್ಸ್ನ ಸೆಟ್ ಮಾಡಿಕೊಂಡು ಈ ವರ್ಷ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ ವರ್ಷವೂ ನನ್ನ ಹತ್ರ ಗೋಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋ ಅಭ್ಯಾಸ ಇಲ್ಲ. ಬಟ್ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ಫುಲಿ ಅದೆಲ್ಲ ಕೂಡ ನಾನು ಅಚೀವ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ, ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ. ನಾವು ಮನಸ್ಸಿಂದ ಒಬ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ಖಂಡಿತವಾಗ್ಲೂ ಅದು ಮಲ್ಟಿಪ್ಲೈಡ್ ಆಗಿ ನಿಮಗೆ ಬರುತ್ತೆ. ಆ್ಯಂಡ್ 2025 ಬಗ್ಗೆ ಹೇಳಬೇಕು ಅಂತ ಅಂದರೆ, ಎಸ್, ಇಟ್ ವಾಸ್ ಎನ್ ಅಮೇಝಿಂಗ್ ಇಯರ್. ಸೊ ನನ್ನ ಮಗ ಬಂದಮೇಲೆ ನಮ್ಮ ಲೈಫೇ ಚೇಂಜ್ ಆಗಿದೆ. ಪರ್ಫೆಕ್ಟ್ ಲೈಫ್ ಅಂತ ಅನ್ನಿಸ್ತಿದೆ. ಈ ಒಂದು ಸ್ಟೇಜ್ ಆಫ್ ಲೈಫ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಪವನ್ ಇಬ್ಬರೇ ಇರುವಾಗ ಒಂಥರ ಇತ್ತು, ಬಟ್ ಇವಾಗ ಇನ್ನೂ ಚೆನ್ನಾಗಿದೆ. ಅವನೊಂಥರ ನಮಗೆ ಲಕ್ಕಿ ಚಾಮ್ ಥರ. ನಿಜವಾಗ್ಲೂ ಅವ್ನು ಬಂದಮೇಲೆ ತುಂಬಾ ಚೇಂಜಸ್ ಆಗಿದೆ. ಆ್ಯಂಡ್ 2025 ತುಂಬಾ ಪಾಠಗಳನ್ನ ನಮಗೆ ಕಲಿಸಿದೆ. ಒಂದಷ್ಟು ಚೇಂಜಸ್ನ ನಾನೇ ತಂದ್ಕೊಂಡಿದ್ದೀನಿ. ಎಷ್ಟೊಂದು ಜನದಿಂದ ಪಾಠಗಳನ್ನೂ ಕೂಡ ಕಲ್ತಿದ್ದೀನಿ, ಹೇಗಿರಬೇಕು, ಹೇಗಿರಬಾರ್ದು. ಆ್ಯಂಡ್ ನಾನೇನಂದರೆ ತುಂಬ ಎಲ್ಲರೂ ಹಚ್ಕೊಳ್ಳೋದು ಜಾಸ್ತಿ ಆ್ಯಂಡ್ ಓವರ್ ಥಿಂಕ್ ಮಾಡೋದು ಜಾಸ್ತಿ. ಅದನ್ನೆಲ್ಲ ಬಿಟ್ಟಿದ್ದೀನಿ. ನನ್ನ ಕೆಲಸ ಆಯಿತು, ನಾನಾಯಿತು ಅನ್ನೋ ಥರ ಅಷ್ಟೇ. ಆ್ಯಂಡ್ ಯಾರು ಹೆಂಗಿರ್ತಾರೆ ಅದೇ ಥರನೇ ನಾವು ಇರಬೇಕು ಅನ್ನೋ ಥರ ಕಲ್ತಿದ್ದೀನಿ. ಆ್ಯಂಡ್ ಈ ವರ್ಷ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವರ್ಷದ ಸ್ಟಾರ್ಟಿಂಗಲ್ಲೇ ಯಾರ್ಯಾರು ಹೆಂಗೆ ಅಂತ ನನಗಿನ್ನೂ ಚೆನ್ನಾಗಿ ಈ ವರ್ಷ ಸ್ಟಾರ್ಟಿಂಗಲ್ಲೇ ಅರ್ಥ ಆಯಿತು. ಎಸ್, ಮುಂಚೆ ಥರ ಇಲ್ಲ. ನಾನಿವಾಗ ಇದ್ದಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತಿದ್ನೋ ಏನೋ. ಬೇಡ, ಅದೆಲ್ಲ ನನಗೆ ಬೇಡದೇ ಇರೋ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಗಾಡ್ ನನಗೆ ನ್ಯೂ ಇಯರ್ ಸ್ಟಾರ್ಟಿಂಗಲ್ಲೇ ಯಾರ್ಯಾರು ಹಿಂಗೆ ಅಂತ ಗೊತ್ತಾಗಿದ್ದು ನಿಜವಾಗ್ಲೂ ಖುಷಿಯಾಯಿತು. ಒಂದು ಕಡೆ ಸ್ಟಾರ್ಟಿಂಗಲ್ಲೇ ಗೊತ್ತಾಯ್ತಲ್ಲ ಅಂತ. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ವ್ಯಕ್ತಿಗಳು ಹೆಂಗೆ ಅಂತ ಗೊತ್ತಾದಮೇಲೆ ನಮ್ಮಲ್ಲಿ ನಾವೇ ಚೇಂಜಸ್ ಮಾಡ್ಕೊಬೇಕಂತೆ, ಅವ್ರನ್ನ ಬದಲಾಯಿಸೋಕ್ಕೆ ಹೋಗ್ಬಾರ್ದಂತೆ. ಸೊ ಯಾರೆಲ್ಲ ಅವ್ರ ಫ್ಯಾನ್ಸ್ ಇದ್ದೀರಾ, ಯಾರು ಹೇಳಿರೋ ಮಾತಿದು ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಅವರಂದರೆ. ನೋಡೋಣ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಸ್, ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗೋಣ. ಲೈಫ್ ಯಾರಿದ್ರೂ ಇಲ್ಲ ಅಂದರೂ ಹೋಗ್ತಾ ಇರುತ್ತೆ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ ನಾನಿವಾಗ. ಸೊ ಇದು ಬಂದು ನನ್ನ ಸ್ಪಿನ್ ಸಲೂನ್. ನ್ಯೂ ಇಯರ್ಗಿಂತ ಮುಂಚೆನೇ ನಂಗೊಂದು ಸ್ವಲ್ಪ ಚೇಂಜಸ್ ಬೇಕಿತ್ತು ಅಂತ ಹೋಗಿ ಕಟ್ ಮಾಡಿಸಿದೆ. ತುಂಬ ಹೇರ್ಫಾಲ್ ಆಗ್ತಿತ್ತು. ನಾನು ಯಾವಾಗಲೂ ರಾಜರಾಜೇಶ್ವರಿ ನಗರಲ್ಲಿರೋ ಸ್ಪಿನ್ ಸಲೂನಲ್ಲೇ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹೇಗಿದೆ ನನ್ನ ಹೇರ್ ಕಟ್ ಅದನ್ನು ಕೂಡ ಕಮೆಂಟ್ ಮಾಡಿ. ಅದರ ನೆಕ್ಸ್ಟು ಥರ್ಸ್ಡೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನ್ಯೂ ಇಯರ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ನಾವು ಸಡನ್ನಾಗಿ ಪಿರಮಿಡ್ ವ್ಯಾಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ರಿಯಾ ಕೂಡ ಬರಬೇಕಿತ್ತು, ಬಟ್ ಅವಳಿಗೆ ಆಫೀಸ್ ಇತ್ತು ಅಂತ ಬರೋಕ್ಕಾಗಿಲ್ಲ. ಚೆನ್ನಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು ಪ್ಲೇಸು. ಮಕ್ಕಳನ್ನ ಕರ್ಕೊಂಡೋಗಿ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಅಂತ ಒಂದಷ್ಟು ಗೇಮ್ಸ್ ಇದೆ, ಮತ್ತು ತುಂಬ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ. ಈ ವಾರವಿಡೀ ಎಲ್ಲ
ಕೆಲಸ 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 ಅನ್ನೋರಿಗೆ ನೀವು ಒಂದು ವೀಕೆಂಡಲ್ಲಿ ಇಲ್ಲಿ ಹೋಗಿ ಬನ್ನಿ, ನಿಜವಾಗ್ಲೂ ನಿಮ್ಮ ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ರಿಲ್ಯಾಕ್ಸ್ ಫೀಲ್ ಮಾಡ್ಬೋದು ನೀವು. ನನಗಂತೂ ತುಂಬಾ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು. ನಾನು ಪಾಪು ಪವನ್ ಮಾತ್ರ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ಸತಿ ನಿಜವಾಗ್ಲೂ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಬೇಕು, ಎಲ್ಲರೂ ಇಷ್ಟಪಡ್ತಾರೆ. ಆ ಜಾಗದಲ್ಲಿ ನೋಡೋ ಅಂಥ ಪ್ಲೇಸ್ ಏನೂ ಇಲ್ಲ, ಬಟ್ ಏನೋ ಒಂಥರ ಕಾಮ್, ರಿಲ್ಯಾಕ್ಸ್, ಪೀಸ್ ಅಂತ ಅನಿಸುತ್ತೆ ನಿಜವಾಗ್ಲೂ. ಆ್ಯಂಡ್ ಇಲ್ಲೇನಂದರೆ ಬೋಟಿಂಗ್ ಮಾಡ್ಬೋದು, ನೀವು ಕಯಾಕಿಂಗ್ ಮಾಡ್ಬೋದು, ಅದು ಕೂಡ ಇದೆ, ಗೇಮ್ಸ್ ಕೂಡ ಇದೆ. ಬಟ್ ನಾವು ಪಾಪು ಇತ್ತಲ್ಲ, ಸೊ ರಿಸ್ಕ್ ಬೇಡ, ಅವನಿನ್ನ ತುಂಬ ಚಿಕ್ಕವನಲ್ವಾ ಅಂತ ನಾವೇನೋ ಆಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಬೋಟಿಂಗ್ ಬಂದು ನಿಮಗೆ 200 ರೂಪೀಸ್ ಪರ್ ಪರ್ಸನ್ ಅನಿಸುತ್ತೆ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಹೋಗೋದು, ಸಾರಿ ಕಯಾಕಿಂಗ್ ಬಂದು 200 ರೂಪೀಸ್ ಪರ್ ಪರ್ಸನ್. ಸೊ ಇನ್ನು ಒಂದು ಬಂದು 400 ರೂಪೀಸ್, 4 ಮೆಂಬರ್ಸ್ ಏನೋ ಹೋಗ್ಬೋದು. ಸೊ ಚೆನ್ನಾಗಿತ್ತು. ಆ್ಯಂಡ್ ಮೆಡಿಟೇಷನ್ ಕೂಡ ನೀವು 1 ಅವರ್ ಅಷ್ಟು ಮೆಡಿಟೇಷನ್ನ ಮಾಡ್ಬೋದು. ಇಲ್ಲೇನಂದರೆ 8 ಇಯರ್ಸ್ ಕೆಳಗಡೆ ಇರೋ ಮಕ್ಕಳನ್ನ ಬಿಡಲ್ಲ, ಸೌಂಡ್ ಮಾಡ್ತಾರೆ, ನಾಯ್ಸ್ ಮಾಡ್ತಾರೆ ಅಂತ. ಅಲ್ಲಂತೂ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ಸೊ ಪಾಪುನ ಎತ್ಕೊಂಡು ಪವನ್ ಆಚೆನೇ ಇದ್ದ, ನಾನೊಂದು ಹೋಗಿ 20 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಬಂದೆ. ಸೊ ನನಗೆ ಪ್ರೆಗ್ನೆನ್ಸಿ ಜರ್ನಿಯಿಂದ ಮೆಡಿಟೇಷನ್ ತುಂಬ ಅಭ್ಯಾಸ ಆಗಿದೆ. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಿದ್ದೀರಾ ಈ ವಿಡಿಯೋನ, ಖಂಡಿತವಾಗ್ಲೂ ನೀವು ಮೆಡಿಟೇಷನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಜವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸಸ್ನ ಪ್ರಾಕ್ಟೀಸ್ ಮಾಡಿ, ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಯಾವುದೆಲ್ಲ ಎಕ್ಸಸೈಸಸ್ ಏನು ಅಂತ ಮುಂದೆ ಬರೋ ಶಾರ್ಟ್ಸಲ್ಲಾಗಿರ್ಬೋದು, ವಿಡಿಯೋಲ್ಲಾಗಿರ್ಬೋದು ನಾನು ಹಾಕ್ತೀನಿ. ಆ್ಯಂಡ್ ಮೆಡಿಟೇಷನ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಕೆಳಗಡೆ ಶಾಪಿಂಗ್ ನೋಡಿ, ಈ ಥರ ಶಾಪಿಂಗ್ ಎಲ್ಲ ಮಾಡ್ಬೋದು ನೀವು. ತುಂಬ ಅಫೋರ್ಡೆಬಲ್ಲೂ ಇದೆ, ಸ್ವಲ್ಪ ಕಾಸ್ಟ್ಲಿನೂ ಇದೆ. ಮಕ್ಕಳಿಗೆಲ್ಲ ಟಾಯ್ಸ್ ಎಲ್ಲ ತುಂಬ ಅಫೋರ್ಡೆಬಲ್ ಇದೆ. ಆ್ಯಂಡ್ ಬುಕ್ಸ್ ಓದೋರಿಗೆ ಬುಕ್ಸ್ ಇದೆ, ತುಂಬ ಚೆನ್ನಾಗಿತ್ತು ನನಗೆ. ಆ್ಯಂಡ್ ತಿನ್ನೋಕ್ಕೂ ಕೂಡ ಇದೆ, ನಿಮಗೆ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ತಿನ್ಕೊಂಡು ನೀವು ಚೆನ್ನಾಗಿ ಸುತ್ತಕೊಂಡು ಬರ್ಬೋದು. ಡೇ ಔಟ್ ಥರ ಹೋಗಿ. ಆ್ಯಂಡ್ 12 to 2 o'clock ಒಳಗೆ ಹೋದ್ರೆ ನಿಮಗೆ ಫ್ರೀಯಾಗಿ ಲಂಚ್ ಕೂಡ ಇರುತ್ತಂತೆ, ತುಂಬ ಚೆನ್ನಾಗಿರುತ್ತಂತೆ. ನಾವು ಲೇಟಾಗಿ ಹೋದ್ವಿ ಆ್ಯಂಡ್ ನಾವು ಮಾಡಿಕೊಂಡೇ ಹೋಗಿದ್ವಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ನಾನು ಹಾಕಿದ್ದೀನಿ ನೋಡಿ. ಅದಾದಮೇಲೆ ನೀವು ಬ್ರಿಡ್ಜಿಂದ ಆ ಕಡೆ ಹೋದರೆ ಹಸು ಎಲ್ಲ ಸಾಕಿದ್ದಾರೆ, ಅಲ್ಲಿ ಫ್ರೀಯಾಗಿ ನಿಮಗೆ ಬಟರ್ ಮಿಲ್ಕ್ ಕೊಡ್ತಾರೆ, ಅಂದರೆ ಮಜ್ಜಿಗೆ ಕೊಡ್ತಾರೆ, ಅಲ್ಲೇ ಅವರೇ ಮಾಡಿರೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ ಅಂತ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಲೋ ಫ್ರೆಂಡ್ಸ್, ಸೊ ನಾವಿವತ್ತು ಪಿರಮಿಡ್ ವ್ಯಾಲಿಗೆ ಬಂದಿದ್ವಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ, ತುಂಬಾ ಚೆನ್ನಾಗಿದೆ. ನಾನು ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ನೆನ್ನೆದು ನ್ಯೂ ಇಯರ್ ವ್ಲಾಗ್ ಜೊತೆನೇ ಆ್ಯಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಪೀಸ್ ಬೇಕು, ಮೆಡಿಟೇಷನ್ ಮಾಡೋಕ್ಕೆ ಅಭ್ಯಾಸ ಇರೋರು, ಯೋಗ ಮಾಡೋ ಅಭ್ಯಾಸ ಇರೋರು ಇಲ್ಲಿ ಬರ್ಬೋದು. ನೆಮ್ಮದಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು, ಪವನ್ ಮತ್ತು ಪಾಪು 3 ಜನ ಬಂದಿದ್ವಿ. ನಾವೆಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ, 3 ಜನನು. ಸೊ ಬಂದಿದ್ವಿ. ನಮಗೆ ಒಂದು ಹಾಫ್ ಆನ್ ಅವರ್ ಆಗುತ್ತಾ, ಒಂದು ಹಾಫ್ ಆನ್ ಅವರ್ ಅಷ್ಟೇ ನಮ್ಮ ಮನೆಯಿಂದ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು 12 to 2 o'clockವರೆಗೂ ಲಂಚ್ ಕೂಡ ಇರುತ್ತೆ. ಲಂಚು ಇಲ್ಲೇ ಫ್ರೀ ಆಗಿರುತ್ತೆ, ಮಾಡ್ಕೊಬೋದು. 50 ರೂಪೀಸ್ ಕಾರ್ಗೆ ಮಾತ್ರ ಪಾರ್ಕಿಂಗ್ ಇರುತ್ತೆ ಅಷ್ಟೇ. ಆ್ಯಂಡ್ ಮೆಡಿಟೇಷನ್ ಕೂಡ ಮಾಡ್ಬೋದು. ಒಳಗೆ ಎಷ್ಟು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಸಖತ್ತಾಗಿರುತ್ತೆ. ನನಗಂತೂ ಮೆಡಿಟೇಷನ್ ಪ್ರೆಗ್ನೆನ್ಸಿಯಿಂದನೂ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲೇನಂದರೆ ಒಳಗೆ 8 ಇಯರ್ಸ್ ಒಳಗಡೆ ಇರೋ ಮಕ್ಕಳನ್ನ ಬಿಡಲ್ಲ, ಬಿಕಾಸ್ ಗಲಾಟೆ ಮಾಡ್ತಾರೆ, ಸೌಂಡ್ ಮಾಡ್ತಾರೆ ಅಂತ. ಸೊ ಬನ್ನಿ, ತುಂಬಾ ಚೆನ್ನಾಗಿದೆ. ನಾನು ವ್ಲಾಗ್ನ ಹಾಕ್ತೀನಿ, ಕಂಪ್ಲೀಟಾಗಿ ನೋಡಿ. ಎಲ್ಲಿ ಮೇಲ್ಗಡೆ ಗೇಟ್ ಕಾಣಿಸ್ತೈತಲ್ಲ, 1% ಆಗೋಯ್ತು ನಂದು. ನಿಂದ್ರಲ್ಲೇ ವಿಡಿಯೋ ಮಾಡ್ಕೋಬೇಕಷ್ಟೆ. ಅದು ಹೊಸ ಫೋನ್ ಅಲ್ವೇನೋ? ಫೋನಾ? ಹಾಂ, ಅದು ಕ್ಲಾರಿಟಿ 70,000 ಸೊ ನನ್ನ ಫೋನ್ದು ಚಾರ್ಜ್ ನಾನು ನೋಡಿಕೊಂಡೇ ಇಲ್ಲ, 1% ಆಗೋಯ್ತು. ಸೊ ಪವನ್ದು ಐಫೋನು ಕಾರಲ್ಲೇ ಬಿಟ್ಬಿಟ್ಟು ಬಂದ್ವಿ. ಸೊ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅದಕ್ಕೆ ಪವನ್ ಆಫೀಸ್ ಫೋನ್ ಆ್ಯಂಡ್ರಾಯ್ಡು, ಕ್ಲಾರಿಟಿ ಮಾತ್ರ ಖರಾಬಾಗಿದೆ. ಪರವಾಗಿಲ್ಲ, ಮಿಸ್ ಆಗುತ್ತೆ ಅಂತ ಒಂದು ಮಾಡ್ತಿದ್ದೀವಿ. ಪಿರಮಿಡ್ ವ್ಯಾಲಿ ಆ ಕಡೆ ಎಲ್ಲ ನೋಡಿಕೊಂಡು ಬಂದು ನೀವು ಈ ಕಡೆ ಪೇ ಮಾಡ್ಕೊಂಡು ತಿನ್ನೋ ಅಂತ ಒಂದು ಇದು ಕೂಡ ಇದೆ, ಕೆಫೆ ಥರ. ಅದಾದಮೇಲೆ ಇಲ್ಲಿ ಈ ಸೈಡು ಗೋಶಾಲ ಅಂತ ಒಂದಿದೆ, ಇಲ್ಲಿ ಬರ್ಬೋದು. ಇದಾದಮೇಲೆ ಈ ಕಡೆನೇ ಒಂದು ಫಾರ್ಮ್ ಥರನೂ ಇದೆ, ಅಲ್ಲಿ ಫ್ರೂಟ್ಸ್ ಎಲ್ಲನೂ
ಮಾಡ್ತಾರಂತೆ. ಎಷ್ಟೊಂದು ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ ಎಲ್ಲ ಇದೆಯಂತೆ, ಅಂದರೆ ಬೆಳೆದಿರೋದು. ಅದನ್ನು ಕೂಡ ನೋಡ್ಬೋದು ಬೇಕಾದರೆ ಹೋಗಿ. ಸೊ ಇಲ್ಲಿ ನಂದನವನ್ ಗೋಶಾಲಾ ಅಂತ ಇದೆ. ಸೊ ಚೆನ್ನಾಗಿದೆ. ಒನ್ ಡೇ ಆರಾಮಾಗಿ ನೀವು ಒಂದು 11 o'clock ಹಂಗೆ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಪೀಸಾಗಿದೆ ಗೊತ್ತಾ. ಆ ಬೆಂಗಳೂರು ಟ್ರಾಫಿಕ್ಕು, ಆ ಗಲಾಟೆ, ಇದು ಸ್ಟ್ರೆಸ್ ಫ್ರೀ. ಚಿನ್ನು ಏನೋ ಮಾಡ್ತಾ ಇದೀಯ ನೀನು ಬಂಗಾರಿ? ಬಿಡು. ಸ್ವಿಚ್ ಆಫ್ ಆಗೋಗುತ್ತೆ ಇವಾಗ. ಎಲ್ಲಿ ತೋರ್ಸೋಣ? ಅದು ಬಿಡು, ಇಲ್ಲಿ ಬಿಡು, ತೋರ್ಸೋಣ. ಬಿಡಲ್ಲಿ ಹಿಡ್ಕೊ ಹಿಡ್ಕೊ. Exact size to normal.